ಬೆಳಕಿನ ನದಿ ಕನಸುಗಳು ಕಾಡುವುದು ಒಂದೇ ಹಾಗೆ ನಡೆಸುವುದು ಬಾಳಿನ ಹಾದಿ ನಗುವಾಗುವೆ ನೀ ಎಂದು ನೋವಲಿ ಬೆಳಕಾಗುವೆ ನೀ ಬಂದು ಬಾಳಲಿ ನಿನ್ನಿಂದ ಮನೆಯಲ್ಲಿ ಸಂಭ್ರಮ ನೀ ತಾನೆ ಮನ ತುಂಬೋ ಚಂದ್ರಮ ನಿನಗೆಂದು ಸರಿಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ತಾನೇ ಗೃಹಲಕ್ಷ್ಮಿ 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 ನಮ್ಮ ಗೃಹಲಕ್ಷ್ಮಿ ಮಗಳಾಗಿ ಕಾಯೋಳು ತಾಯಾಗಿ ಸಾಕೋಳು ಸತಿಯಾಗಿ ಒಲವಾದಳು ಪರವಾಗಿ ಬಂದೋಳು ಸ್ವಾರ್ಥನ ಬಿಟ್ಟೋಳು ನಗುವಾಗಿ ಗೆಲುವಾದಳು ಕೃತಿಯೋ ಧೃತಿಯೋ ಶ್ರುತಿಯೋ ಸ್ಮೃತಿಯೋ ಸುಖ ಕೊಡುವಂಥ ವರಲಕ್ಷ್ಮಿಯೋ ಪ್ರತಿಯೊಂದು ನೀ ಮಾಡೋ ತ್ಯಾಗವು ನಿನ್ನಾಸೆ ಆಹುತಿಯ ಯಾಗವು ನಿನಗೆಂದು ಸರಿಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ತಾನೇ ಗೃಹಲಕ್ಷ್ಮಿ 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 ನಮ್ಮ ಗೃಹಲಕ್ಷ್ಮಿ ಪುರೋಹಿತ್ರೆ ಆ ರಿಂಗ್ ಕೊಡಿ.
ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆ ಓದಿ. ಕೂತ್ಕೊಳ್ಳಿ ಅಲ್ಲ. ಕೂತ್ಕೊಳ್ಳಿ. ಇದೇ ಊರಿನ ವೆಂಕಟೇಶ್ ಅವರ ಪುತ್ರಿ ಉಮಾ ಎಂಬ ವಧುವಿಗೂ, ಆಗರ್ಭ ಶ್ರೀಮಂತ ವಾಣಿಜ್ಯೋದ್ಯಮಿ ರಾಘವ ಎಂಬ ವರನಿಗೂ, ಹಾಗೆಯೇ ಇದೇ ಊರಿನ ವೆಂಕಟೇಶ್ ಪುತ್ರ ವಿಶ್ವನಾಥ್ ಎಂಬ ವರನಿಗೂ, ಇದೇ ಊರಿನ ರಾಜೇಶ್ವರಿ ದೇವಿಯ ಮೊದಲ ಮಗಳು ಶೈಲಜಾ ಎಂಬ ವಧುವಿಗೂ ವಿವಾಹವನ್ನು ನಿಶ್ಚಯಿಸಲಾಗಿದೆ. ಮಾರ್ಚ್ 3ರಂದು ಬೆಳಿಗ್ಗೆ 10ರಿಂದ 11 ಗಂಟೆವರೆಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಎರಡೂ ಮದುವೆ ನಡೆಯಲಿದೆ ಎಂದು ಗುರು ಹಿರಿಯರು ಇಂದು ನಿಶ್ಚಯಿಸಿ ಬರೆಸಿರುವ ನಿಶ್ಚಿತಾರ್ಥ ವೀಳ್ಯ. ಶ್ಯಾಮ್, ಶ್ಯಾಮ್, ನಿಂಗೂ ಬೇಕೇನು? ತಗೊಳ್ಳು, ತುಂಬಾ ಇದೆ, ಬೇಗ ತಗೋ. ಸುಮ್ಮನೆ ನಿಂತ್ಕೊಳ್ಳಿ. ಶ್ಯಾಮ್, ಸಮಾಧಾನ ಮಾಡ್ಕೊ ಪ್ಲೀಸ್. ಪ್ಲೀಸ್ ಶ್ಯಾಮ್, ಧೈರ್ಯಗೆಡ್ಬಾರ್ದು. ನಿಂಗೆ ಕೊಡಲ್ಲ. ಶ್ಯಾಮ್, ಬೇಡ ರಜಾ, ಸಮಾಧಾನ ಮಾಡ್ಕೊ. ಎಲ್ಲ ನೋಡ್ತಾ ಇದಾರೆ ಕಣೋ. ಶೈಲು, ಕೈ ಬಿಡೆ. ಬಾ ಇಲ್ಲಿ. ಏನಕ್ಕಮ್ಮ, ಏನಕ್ಕೆ ಕರ್ಕೊಂಬರ್ತಾ ಇದೀಯಾ? ಬಾಮ್ಮ ಇಲ್ಲಿ. ಏನಮ್ಮ, ಯಾಕೆ ಕರ್ಕೊಂಬರ್ತಾ ಇದ್ದೆ ನಾನು ಇಲ್ಲಿಗೆ? ಈ ಹೇಳಮ್ಮ, ಯಾಕೆ ನೀನ್ ಹೀಗ್ ಮಾಡ್ದೆ? ಯಾವ್ದ್ರ ಬಗ್ಗೆ ಕೇಳ್ತಾ ಇದೀಯ ನೀನು? ಸಾಕ್ ನಿಲ್ಸಮ್ಮ ಈ ನಾಟಕ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಇದ್ದಕ್ಕಿದ್ದ ಹಾಗೆ ಕೊನೆ ಗಳಿಗೆಲಿ ಕೋರ್ಮಂಗ್ಲದ ಮನೆನ ನನ್ನ ಹೆಸರು ಬರೀತೀನಿ ಅಂತ ಯಾಕೆ ಎಲ್ರ ಮುಂದೆ ಹೇಳ್ದೆ? ಅದ್ರಲ್ಲಿ ತಪ್ಪೇನೇ ಇದೆ? ನಿನ್ ಮದ್ವೆಗೆ ನಾನ್ ಕೊಡ್ತಾರೋ ಉಡುಗೊರೆ ಇದು. ಉಡುಗೊರೆನಾ? ನನ್ನ ಮದ್ವೆಗ? ಇದು ನಿಜವಾದ ಉತ್ತರ ಏನಮ್ಮ? ಈ ಉತ್ತರ ನೀನು ಮನಪೂರ್ವಕವಾಗಿ ಹೇಳ್ತಿದ್ಯಾ? ನನಗೇನೋ ಅನುಮಾನ ಇದೆ. ಅಲ್ವೇ, ಅದ್ರಲ್ಲಿ ಏನಿದೆ ಅನುಮಾನ? ಇದೇ ವಿಷಯವಾಗಿ ವೆಂಕಟೇಶ್ ಮಾವ ನಮ್ ಮನೆಗ್ ಬಂದು ಕೊಡೋ ವಿಚಾರದಲ್ಲಿ ಇಬ್ರು ಬೀಗ್ರು ಸರಿ ಸಮಾನವಾಗಿರ್ಬೇಕು, ನೀನ್ ಬರೀ 40,000 ಚಿನ್ನ ಹಾಕ್ತಿದ್ಯಾ, ಅದ್ ಸರಿ ಹೋಗಲ್ಲ, ಕೋರ್ಮಂಗಲದ ಬಿಲ್ಡಿಂಗ್ನ ಶೈಲಜಾ ಹೆಸರು ಬರಿ ಅಂದಾಗ ನಿನಗ್ ಶಾಕ್ ಆಗ್ಲಿಲ್ವಾ? ಆ ಮನೆಯಿಂದ ಬರೋ ಬಾಡಿಗೆಯಿಂದ ನಮ್ ಸಂಸಾರ ನಡಿಬೇಕು, ಶ್ಯಾಮ್ ಜೀವನ, ಮೀರಾಳ ಬದುಕು, ಜೊತೆಗೆ ನಮ್ ಬದುಕು ಆ ಮನೆಯಿಂದ ನಡೀತಾ ಇದೆ. ಅದನ್ನ ಶೈಲಜಾ ಹೆಸರಿಗೆ ಬರೆದ್ರೆ ಶ್ಯಾಮ್, ಮೀರಾ, ನಾನು ಬೀದಿ ಪಾಲಾಗ್ಬೇಕಾಗತ್ತೆ ಅಂತ ನೀನ್ ಹೇಳಿಲ್ವಾ? ಹೇಳಿಲ್ವೇನಮ್ಮ? ನಿಜ ಹೇಳು. ಹಾಗೆ ಹೇಳಿದ್ಮೇಲೂ ಇವತ್ ನಿಶ್ಚಿತಾರ್ಥದಲ್ಲಿ ಇಂಥ ಅನೌನ್ಸ್ಮೆಂಟ್ ಯಾಕಮ್ಮ ಮಾಡ್ದೆ? ಯಾರಾದ್ರೂ ನಿನ್ ಮೇಲೆ ಒತ್ತಡ ತಂದ್ರ? ಅದು ಹೇಳು. ಇಲ್ಲಮ್ಮ, ಅದ್ ಹಾಗೇನಾದ್ರೂ ಇದ್ರೆ ನಾನು ಎಲ್ರೂ ಮುಂದೆ ಮದ್ವೆನ ಕ್ಯಾನ್ಸಲ್ ಮಾಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಏನು ಇಲ್ಲಮ್ಮ. ಇಲ್ಲಮ್ಮ. ಅಲ್ಲಮ್ಮ ಅಮ್ಮ, ಇಲ್ಲಿ ನೀನು, ಮೀರಾ, ಶ್ಯಾಮ್ ತಿನ್ನದಕ್ಕೂ ಗತಿ ಇಲ್ಲದೆ ಒದ್ದಾಡ್ತಾ ಇದ್ರೆ ನಾನಲ್ಲಿ ಅವನ್ ಜೊತೆ ಸಂತೋಷವಾಗಿ ಸಂಸಾರ ಮಾಡಕ್ಕಾಗತ್ತಾ? ಹೇಳಮ್ಮ. ಅಕ್ಕ, ಏನ್ ಮಾಡ್ತಿದ್ಯಾ ಇಲ್ಲಿ? ಏನ್ ನಡೀತಾ ಇದೆ? ನೋಡೋ ಶ್ಯಾಮ್, ನೀನಾದ್ರೂ ಇವಳಿಗೆ ಬುದ್ಧಿ ಹೇಳು. ನಾನು ಇವಳ ಹೆಸರಿಗೆ ಕೋರ್ಮಂಗಲ ಮನೆನ ಬರ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಹುಚ್ಚಿ ತರ ಆಡ್ತಾ ಇದ್ದಲ್ ಕಣೋ. ಇವಳ ಹೆಸರಿಗೆ ಬರ್ಕೊಟ್ಬಿಟ್ರೆ ನಾವೆಲ್ಲ ಫುಟ್ಪಾತಿಗೆ ಬಿದ್ದ್ಬಿಡ್ತೀವಿ, ತಿನ್ನಕ್ಕೂ ಗತಿ ಇಲ್ದಿದಂಗಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ನಿಜ ಅಲ್ವೇನೋ ಶ್ಯಾಮ? ನಾನು ಹೇಳ್ತಿರೋದು ನಿಜ ತಾನೆ? ನಮ್ಮನೆಗೆ ದಾರಿ ದೀಪವಾಗಿರೋದು ಅದೊಂದೇ ಮನೆ. ಆದ್ರೂ ನನ್ನ ಹೆಸರಿಗೆ ಬರ್ಕೊಟ್ಬಿಟ್ರೆ ಮಾವ ಅದನ್ನ ಬಡ್ದು ಬಾಯ್ಗೆ ಹಾಕೊಂಡ್ಬಿಡ್ತಾರೆ. ಇಲ್ಲಮ್ಮ, ಆ ರೀತಿಯಲ್ಲಿ ಏನು ಆಗಲ್ಲ ಕಣೆ.
ನೀನೇ ಅರ್ಥ ಮಾಡ್ಕೊ. ನಿಮ್ ಮಾವ ಎಲ್ರಿದ್ರಿಗೂ ಅವ್ರ ಮಗಳಿಗೆ 200 ತೊಲೆ ಬಂಗಾರ ಹಾಕ್ತೀನಿ, ಅರ್ಧ ಆಸ್ತಿ ಬರಿತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನ್ ನನ್ನ ಮಗಳಿಗೆ ಬರೀ 40,000 ಚಿನ್ನ ಕೊಡ್ತೀನಿ ಅಂದ್ರೆ ನಿಮ್ ಮಾವನ್ ಸ್ಟೇಟಸ್ ಕಡಿಮೆ ಆಗಲ್ವೇನೆ? ಹ ಅಲ್ಲ, ಜನಗಳ ಮುಂದೆ ಅವನ್ ಮರ್ಯಾದೆ ಏನಾಗುತ್ತೆ ಹೇಳು? ಅದಕ್ಕೆ ನಿಮ್ ಮಾವನೇ ಈ ಪ್ಲಾನ್ ಹೇಳ್ಕೊಟ್ಟ ನನ್ಗೆ. ಪ್ಲಾನಾ? ಅದೇ ಕಣು, ಜನಗಳ ಮುಂದೆಲ್ಲ ಮನೆ ಬರ್ಕೊಡ್ತೀನಿ ಅಂತ ಹೇಳ್ಬಿಡು, ಮನೇನು ರಿಜಿಸ್ಟರ್ ಮಾಡ್ಕೊಟ್ಬಿಡು, ಮದ್ವೆ ಆದ್ಮೇಲೆ ಬೇಕಾದ್ರೆ ವಾಪಸ್ಸು ಮನೆನ ನಿನ್ನ ಹೆಸರು ಬರ್ಕೊಡ್ತೀನಿ ಅಂತ ಹೇಳಿದನ್ ಕಣೋ. ಅದಕ್ಕೆ ನಾನು ಆ ರೀತಿ ಹೇಳಿದ್ದು. ಮತ್ತೆ ವಾಪಸ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರಂತ? ಸರಿ ಬಿಡಕ್ಕ, ಇನ್ನೇನು ಜನರ ಮುಂದೆ ಮಾವನ್ ಮಾನನ ಉಳಿತು, ಆಸ್ತಿ ನಿಂಗೆ ಕೊಟ್ಟಂಗೂ ಆಗುತ್ತೆ ಅಥವಾ ನಾವೇ ಇಟ್ಕೊಂಡಂಗೂ ಆಗುತ್ತೆ. ಅದು ಹಾಗಲ್ಲ ಶ್ಯಾಮ್, ನಿನಗೆ ಗೊತ್ತಿಲ್ಲ. ನಾಳೆ ದಿವಸ ಮಾವ ಅಕ್ಕ, ನಾಳೆ ನಾಳ್ಗೆ, ಇವತ್ತಿಂದ ಇವತ್ತು, ಹೇಳಪ್ಪ. ಇವತ್ ಖುಷಿಯಾಗಿದ್ಯಾ? ಇವತ್ತಿವೆಲ್ಲ ಬೇಕಾ? ಹೌದಮ್ಮ, ಬಾಕ. ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ, ಸಂತೋಷವಾಗಿರಿ ನೀನು. ಬಾ, ಬಾ. ಬಾಕ. ಅಯ್ಯೋ ಅಮ್ಮ, ಅಮ್ಮ, ಬಾ, ನನ್ ಮಾತ್ ಎಲ್ಲ ಕೇಳಿ. ಹೋಗುತ್ತೆ. ಸ್ವಲ್ಪ ನನ್ ಮಾತ್ ನೀನ್ ನಡಿಯಪ್ಪ. ಕುಡಿಯೋದಕ್ಕೊಂದು ಲೋಟ ನೀರು, ಅಡುಗೆಗೊಂದು ಪಾತ್ರೆ, ಸ್ನಾನಕ್ಕೊಂದು ಬಕೆಟ್ ನೀರು. ಅಬ್ಬಬ್ಬ ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದಿನಕ್ಕೆ ಒಂದು ಹಂಡೆ ನೀರು ಸಾಕು. ಅದು ಬಿಟ್ಟು ಇಡೀ ಸಮುದ್ರನೇ ಬೇಕು ಅನ್ನೋದು ಆಸೆಯ ಪರಮಾವಧಿ ಅನ್ನಿಸ್ಕೊಳುತ್ತೆ. ಇದರಿಂದ ಯಾರಿಗೂ ಸುಖ ಸಿಗೋದಿಲ್ಲ, ತಿಳ್ಕೊಳ್ಳಿ. ಇದೇನೋ ನನ್ ಜೊತೆ ಸೇರ್ಕೊಂಡು ವ್ಯವಹಾರ ನೋಡ್ಕೊ ಅಂತ ಹೇಳಿದ್ರೆ ಏನೋ ದೊಡ್ಡ ಸಾಹಿತಿ ತರ ವೇದಾಂತ ನುಡಿತಾ ಇದೀಯಾ? ಹಳ್ಳಿಲಿ ನಮ್ಮ ಮೇಷ್ಟ್ರು ಯಾವಾಗ್ಲೂ ಹೇಳೋರು, ಹುಚ್ಚಿಡಿಯೋದಕ್ಕಿಂತ ಮುಂಚೆ ಜನ ಹೀಗೆ ಅಸಂಬದ್ಧವಾಗಿ ಮಾತಾಡ್ತಾರೆ ಅಂತ. ಎಂಗೇಜ್ಮೆಂಟ್ ಟೈಮಲ್ಲಿ ರಾಜೇಶ್ವರಿ ಅತ್ತೆ ಅವ್ರ ಕೋರ್ಮಂಗ್ಲ ಬಿಲ್ಡಿಂಗ್ ನ ಶೈಲಜನ ಹೆಸರು ಬರಿತೀನಿ ಅಂದ್ರು. ಹೌದು ಅಂದ್ರು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅಷ್ಟೇ ಅಲ್ಲ, ಎಲ್ಲಾರು ಚಪ್ಪಾಳೆನೂ ಹೊಡೆದ್ರು. ಅದನ್ನ ಅವರು ಅವ್ರ ಮಗಳ ಹೆಸರಿಗೆ ಬರೆದುಕೊಡ್ತಾ ಇದಾರೆ. ಅದೇ ಕೊನೆ ಕ್ಷಣದಲ್ಲಿ ಯಾಕೆ ಈ ನಿರ್ಧಾರ ಅನ್ನೋದೇ ಪ್ರಶ್ನೆ. ನಿನಗೆ ಹುಚ್ಚಿಡಿತಾ ಇರೋದು ಸತ್ಯ ಕಣ ಅಲ್ವೋ? ಈ ಪ್ರಶ್ನೆನ ನೀನ್ ಹೋಗಿ ನಿನ್ ಅತ್ತನ್ ಕೇಳ್ಬೇಕು. ಏನೋ ನಾನ್ ಕೊಡ್ತಾ ಇರೋ 200 ತೊಲ ಬಂಗಾರ, ಅರ್ಧ ಆಸ್ತಿ, ಎದುರುಗಡೆಗೆ ಅವ್ರು ಕೊಡ್ತಾ ಇರೋದು 40 ತೊಲ ಬಂಗಾರ ಕಡಿಮೆ ಅನ್ಸಿರ್ಬೋದು. ಅದು ಸ್ವಾಭಾವಿಕನೇ. ಈ ಫಂಕ್ಷನ್, ಈ ಜನ ನೋಡಿ ಜೋಶಲ್ಲಿ ನಾನ್ ಕೊಡ್ತಾ ಇರೋದು ಕಡಿಮೆ ಅಂತ ಅನೌನ್ಸ್ ಮಾಡಿರ್ಬೋದು. ಇಷ್ಟಕ್ಕೂ ಅವ್ರು ಕೊಡ್ತಾ ಇರೋದು ಅವ್ರ ಮಗಳ ಹೆಸರಿಗೆ ತಾನೆ. ಅಪ್ಪ, ನಾನೇನ್ ನಿಮ್ಮನ್ನ ಇವತ್ತು ನೆನ್ನೆಯಿಂದ ನೋಡ್ತಿಲ್ಲ, ಹುಟ್ಟದಾಗಿಂದ ನೋಡ್ತಿದ್ದೀನಿ. ನೀವೆಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊನೆ ಕ್ಷಣದಲ್ಲಿ ಅತ್ತೆ ಹತ್ರ ಹೋಗಿ ಏನೋ ಒತ್ತಡ ಹೇರಿರ್ತೀರಾ, ಅವ್ರಿಗೆ ಮಂಕು ಬೂದಿ ಹರಿಸಿರ್ತೀರಾ. ಅತಿ ಆಸೆ ಯಾವತ್ತೂ ಒಳ್ಳೇದಲ್ಲ. ನೀವು ಮಾಡಿದ ತಪ್ಪು. ಏಯ್, ನಾನ್ ತಪ್ಪು ಮಾಡಿದ್ದಕ್ಕೆ ಕಣೋ ಇವತ್ತು ನೀನು ನನ್ ಮುಂದೆ ನಿಂತಿರೋದು. ನಾನೀಗ ಮಾಡೋ ತಪ್ಪು ಮುಂದೆ ನಿಮ್ಮ ಜೀವನಕ್ಕೆ ಆಧಾರ ಆಗುತ್ತೆ. 3 ಹೊತ್ತು ಬೇಕು ಅನ್ನೋದು ಹಿಂದಿನ ಕಾಲದ್ದು. ಈಗಿನ ಜನ್ಮಕ್ಕೆ ಮತ್ತೆ ಮುಂದಿನ ಜನ್ಮಕ್ಕೆ ಬೇಕು ಅನ್ನೋದು ಈಗಿನ ಕಾಲ. ಕಾಲಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋದು ಕಲ್ತ್ಕೋ, ದಡ್ಡ. ಹೋಗು. ನಿಮ್ಮನ್ನ ಈ ಜನ್ಮದಲ್ಲಿ ತಿದ್ದೋದಕ್ಕಾಗಲ್ಲ, ಎಲ್ಲ ನನ್ನ ಕರ್ಮ. ರೀ, ಅವ್ನ್ ಕೋಪ ಮಾಡ್ಕೊಂಡು ಹೋಗಿದ್ದನ್ನ ನೋಡಿದ್ರೆ, ಅಲ್ಲ ರೀ, ಅದೇ ಮನೆಗೆ ಹೋಗಿ ಅಲ್ಲೇ ಮನೆ ಅಳಿ ಆಗ್ಬಿಟ್ರೆ ಏನ್ರಿ ಮಾಡೋದು? ಹೋಗ್ಲಿ ಬಿಡೆ, ಎಲ್ಲಿ ಹೋಗ್ತಾನ ಅವನು? ಬಂದೇ ಬರ್ತಾನೆ. ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಎಲ್ಲಿ ಹೋದ್ಲಿವಳು? ನಾಟ್ ರೀಚಬಲ್ ಬೇರೆ ಮಾಡಿಟ್ಕೊಂಡಿದ್ದಾಳೆ. ಶೈಲಜಾ, ಹಾ, ಸಿಕ್ಕಿದ್ಲೇನೆ ಅವಳು ಗಾಯತ್ರಿ ಫೋನ್ಗೆ? ಇಲ್ಲಮ್ಮ, ಟ್ರೈ ಮಾಡ್ತಾ ಇದ್ದೀನಿ. ನಾಟ್ ರೀಚಬಲ್ ಬರ್ತಾ ಇದೆ. ನಾಟ್ ರೀಚಬಲ್? ಯಾಕೆ ನಾಟ್ ರೀಚಬಲ್? ಇನ್ನೊಂದ್ಸರಿ ಮಾಡೆ. ಅಮ್ಮ, ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀನು ಸಮಾಧಾನವಾಗಿ ಹೋಗಿ ಕೂತ್ಕೋ. ಹಾ, ಎಲ್ಲ ಟ್ರೈ ಮಾಡ್ತೀರಾ. ನಾನ್ ಸಮಾಧಾನವಾಗಿರೋದು ಒಂದೇ ಬಾಕಿ. ಏಷಮ್ಮ, ಬಾರ ಇಲ್ಲಿ. ಏನಮ್ಮ? ನೀನ್ ಫೋನ್ ಮಾಡಿದ್ದೀನೋ? ನೀನು ಸಿಕ್ಕಿದ್ಲೇನೋ? ಆಗಿಂದ ಟ್ರೈ ಮಾಡ್ತಿದ್ದೀನಮ್ಮ, ಒಬ್ಬರದು ಕಾಲ್ ಕನೆಕ್ಟ್ ಆಗ್ತಿಲ್ಲ. ಸರಿ, ಒಂದ್ ಕೆಲ್ಸ ಮಾಡು. ಅವಳು ಫೋನ್ ಸಿಗ್ತಾ ಇಲ್ಲ ಅಲ್ವಾ? ಅವಳು ಹಾಸ್ಟೆಲ್ ನಂಬರ್ ಫೋನ್ ಮಾಡು. ಸರಿ ಅಮ್ಮ. ಸರಿ ಅಲ್ವಾ? ಹ್ಮ್. ಅಲ್ಲಿಗೆ ಫೋನ್ ಮಾಡ್ಬಿಟ್ಟು ಸಿಕ್ಬಿಡ್ತಾಳಲ್ವಾ? ಹಲೋ ಮೇಡಮ್, ಗಾಯತ್ರಿ ಇದ್ದಾರಾ? ಗಾಯತ್ರಿ ಅವರ? ಅವ್ರ ಹಾಸ್ಟೆಲ್ ಅಲ್ಲಿ ಇಲ್ಲ. ಹೌದಾ? ಹಾಸ್ಟೆಲ್ ಅಲ್ಲಿ ಇಲ್ವಾ? ಹೌದು, ಅವ್ರಿಲ್ವಲ್ಲ. ಬಂದ್ರೆ ಮನೆಗ್ ಫೋನ್ ಮಾಡಕ್ ಹೇಳು. ಮೇಡಮ್, ಗಾಯತ್ರಿ ಬಂದ ತಕ್ಷಣ ಅವ್ರ ಬ್ರದರ್ ಫೋನ್ ಮಾಡಿದ್ರಂತ ಹೇಳ್ತೀರಾ? ಸರಿಪ್ಪ, ಆಯ್ತು, ಹೇಳ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ಅಮ್ಮ, ಹಾಸ್ಟೆಲ್ ನಲ್ಲಿ ಇಲ್ವಂತೆ. ಹಾಸ್ಟೆಲ್ ಇಲ್ವಂತ? ಮತ್ತಿನೆಲ್ಲಿಗೆ ಹೋದ್ಲಿ?
ಒಂದ್ ಕೆಲ್ಸ ಮಾಡು, ಅವ್ಳ ಫ್ರೆಂಡ್ಗಳಿಗೆ ಫೋನ್ ಮಾಡು. ಅವ್ರ ಫ್ರೆಂಡ್ಸ್ ನಂಬರ್ ನನ್ನ ಹತ್ರ ಹೇಗಮ್ಮ ಬರುತ್ತೆ? ಅಮ್ಮ 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 ನಾನು ಹುಡುಕ ಕೇಳಿದೀನಿ, ಮೀರಾ ಹುಡುಕ್ತಾ ಇದ್ದಾಳೆ. ಅಯ್ಯೋ ಎಲ್ಲಾ ಬಿಟ್ಟು ಅದ್ ತಿಂಡಿ ಪತಿ ಹುಡ್ಕ ಕೇಳಿದ್ಯಾ? ತಿಂಡಿ ಡಬ್ಬ ಇಲ್ಲಿದೆ ಅಂತ ಹೇಳು, ಬೇಕಾದ್ರೆ ಹುಡುಕ್ ಕೊಡ್ತಾಳೆ. ಅವಳಿಗೆ ಹೋಗಿ ಹೇಳಿದಿಲ್ಲ ನೀನು. ಮೀರಾ, ಏನಮ್ಮ? ಅವ್ಳ ಫ್ರೆಂಡ್ಗಳ ಫೋನ್ ನಂಬರ್ ಸಿಗ್ತಾನೆ? ಹುಡುಕ್ತಾ ಇದೀನಿ ಇರಮ್ಮ. ಇವಳು ಹುಡ್ಕ ಅಷ್ಟೇ, ನಾಳೆ ಬೆಳಕ್ ಹರಿಯತ್ತಷ್ಟೇನೆ. ಅಲ್ಲ ಕಣೆ, ಈಗ ನಾನು ಏನು ಅಂತ ತಿಳ್ಕೊಬೇಕು? ಹಾಸ್ಟೆಲ್ ಇಲ್ಲ, ಫ್ರೆಂಡ್ಗಳ ನಂಬರ್ ಸಿಕ್ತಿಲ್ಲ, ಇವಳ ನಂಬರ್ ಸಿಕ್ತಿಲ್ಲ. ಅಯ್ಯೋ ಭಗವಂತ, ಯಾಕಾದ್ರೆ ಹುಡುಗಿ ಹಿಂಗ್ ಮಾಡ್ತಾಳೆ? ಅಕ್ಕನ ಎಂಗೇಜ್ಮೆಂಟ್ ಆಗಿದೆ, ಏನೋ ಎತ್ತ ಯಾವ ಯೋಚನೆ ಇಲ್ಲ ಈ ಹುಡುಗಿಗೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಇವಳ ಹತ್ರ. ಏನಂತ ತಿಳ್ಕೊಳ್ಳೋದು? ಎಲ್ಲಿ ಹೋದ್ಲು ಒಂಟಿ ಹುಡುಗಿ ಇಷ್ಟೊತ್ತಿನ ರಾತ್ರಿನಲ್ಲಿ? ಅಮ್ಮ ಏನೋ ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವಳು ಹಾಸ್ಟೆಲ್ ಅಲ್ಲೇ ಇಲ್ಲ, ನೀನ್ ಹೇಗ್ ಹುಡ್ಕೊಂಬರ್ತೀಯಾ? ಅಕ್ಕ, ಅವಳಿಗೆ ಹುಷಾರಿಲ್ಲದೆ ರೂಮಲ್ಲಿ ಒಬ್ಳೆ ಮಲಗಿದ್ರೆ? ಹಾ ಹೌದೌದು. ಸರಿ ಹೋಗು, ನೀನ್ ಹೋಗಪ್ಪ. ಏಯ್ ನಿಧಾನ ಕಣೋ, ಹೋಗಕ್ ಮುಂಚೆ ಬೀಗ ಬಿಡಿಸ್ಬಾರ್ದು ಕಣೋ. ಅಯ್ಯೋ ಆತರ ಏನಿಲ್ಲಮ್ಮ, ಹೋಗ್ ಬರ್ತೀನಮ್ಮ ನಾನು. ಗಾಡಿನ ನಿಧಾನಕ್ಕೆ ಡ್ರೈವ್ ಮಾಡೋ. ಹೂನಮ್ಮ. ಏನ್ ಹುಡುಗ್ರೋ ಏನೋ. ಅಲ್ಲ ಕಣೆ, ಇವಳು ಎಲ್ಲೋಗಿರ್ಬೋದು ಅಂತ. ಅಮ್ಮ ಅವಳೆಲ್ಲೂ ಹೋಗಿರಲ್ಲ, ನೀನ್ ಟೆನ್ಷನ್ ಮಾಡ್ಕೊಳ್ದೆ ಸಮಾಧಾನವಾಗಿರು. ಶ್ಯಾಮ್ ಹೋಗಿದ್ದಾನಲ್ವಾ, ಏನಂತ ಫೋನ್ ಮಾಡ್ತಾನೆ. ಕೂತ್ಕೊಮ್ಮ, ಟೆನ್ಷನ್ ಮಾಡ್ಕೋಬೇಡ. ಏನ್ ಸಮಾಧಾನ ಮಾಡ್ಕೋದೇನು? ಸಿಗ್ತೇನೆ ಫೋನ್ ನಂಬರ್. ಏನ್ ಹುಡುಗಿರೋ ಏನೋಪ್ಪ, ಹೇಳಿದ್ರೆ ಕೋಪವನ್ ಮಾಡ್ಕೋತಾರೆ ದೊಡ್ಡದಾಗಿ. ನನ್ ಮನಸ್ಥಿತಿ ಏನು ಅಂತ ಯಾರು ಅರ್ಥ ಮಾಡ್ಕೊಳ್ಳಲ್ವಲ್ಲ. ಚಿಪ್ಸ್ ಕೊಡಿ. ಕೊಡಿ. ತಗೊಳ್ಳಿ. ಎಷ್ಟಾಯ್ತು? 50 ಆಯ್ತು. 50 ಆಯ್ತಾ? ಛೇ, 30. ಇದೊಂದು ಎಲ್ಲೋಯ್ತಪ್ಪ ಚಿಲ್ಲರೆ ಇಲ್ಲ. ಛೇ, 38. ಸರಿ ಇದೆ, ನೋಡ್ಕೊಮ್ಮ. ಸರಿಯಾಗಿದೆ ಸರ್. ಥ್ಯಾಂಕ್ ಯು. ಹಾ. ಹಾಯ್ ಇಂದು. ಪಪ್ಪಾ ಪಪ್ಪಾ ನಮ್ಮ ಗೃಹಲಕ್ಷ್ಮಿ, ನಮ್ಮ ಗೃಹಲಕ್ಷ್ಮಿ. ಹಾಯ್ ಇಂದು. ಪಪ್ಪಾ ಪಪ್ಪಾ ಹಾ, ನಿನಗೋಸ್ಕರ ಏನೇನ್ ತಂದಿದ್ದೀನಿ ನೋಡು. ಏಯ್ ಚಾಕ್ಲೇಟ್. ಮಮ್ಮ ಏನ್ ಮಾಡ್ತಿದ್ದಾಳೆ? ಅಮ್ಮ ಟಿವಿ ನೋಡ್ಕೊಂಡ್ ಕೂತಿದ್ದಾರೆ. ಒಳಗಡೆ ಹೋಗೋಣವಾ? ಹಾ, ಇಂದು ಲಕ್ಷ್ಮಿ, ಝಾನ್ಸಿ, ರಾಣಿ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡ್ಯಾ? ನನ್ನ ಮುದ್ದು ಕಂದ. ಹಾ, ಓಹ್, ಏನ್ ಮೇಡಮ್ನವರು ಚೆನ್ನಾಗಿ ಟಿವಿ ನೋಡ್ತಾ ಇದ್ದೀರಾ? ಈ ಹಾಳ ಸೀರಿಯಲ್ಗಳು ಬಂದ್ಮೇಲೆ ಈ ಹೆಂಗಸರು ಗಂಡಸರನ್ನ ಗಮನಿಸದೇ ಬಿಟ್ಬಿಟ್ರಪ್ಪ. ಅಮ್ಮ ಏನ್ ಹೇಳ್ತು ಗೊತ್ತಾ? ಏನ್ ಹೇಳಿದ್ರು ಕಂದ? ನೀನ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ನಮ್ಮನ್ನೆಲ್ಲ ಬಿಟ್ಟು ಊರ್ಗ್ ಹೋಗ್ತಾ ಇದೀಯಂತ. ಹೌದು ಕಂದ, ಈ ನಿನ್ನಪ್ಪ ತುಂಬಾ ಬ್ಯಾಡ್. ಯಾಕೆ ಗೊತ್ತಾ? ನಿನ್ನ ಅಮ್ಮನ್ನ ಬಿಟ್ಟು ಬೇರೆ ಯಾವ್ದೋ ಊರ್ಗ್ ಹೋಗ್ತಿದ್ದಾನೆ. ಒಂದ್ 15 ದಿನ ಅಷ್ಟೇ, ಆಮೇಲೆ ವಾಪಸ್ ಬಂದ್ಬಿಡ್ತಾನೆ. ವಾಪಸ್ ಬರೋವಾಗ ಈ ನನ್ನ ಮುದ್ದು ಕಂದನಿಗೆ ಏನೇನ್ ತರ್ತೀನಿ ಗೊತ್ತಾ? ಬಿಸ್ಕೆಟ್, ಚಾಕ್ಲೇಟ್, ಆಮೇಲೆ ಬಾರ್ಬಿ ಬೊಂಬೆ. ಅಷ್ಟೇನಾ? ಆಮೇಲೆ ಏನ್ ತರ್ತೀನಿ? ಆಮೇಲೆ ಗೊತ್ತಿಲ್ಲ. ನಾನೇ ಹೇಳ್ತೀನಿ. ಈ ನಿನ್ನಪ್ಪ ಈ ಸಾರಿ ತುಂಬಾ ತುಂಬಾ ದುಡ್ಡು ತರ್ತಾನೆ. ಮದ್ವೆ ಆದಾಗಿಂದ ಇದನ್ನೇ ಹೇಳಿದಾಯ್ತು. ಮನೆ ಹತ್ರ ಬರೋ ಸಾಲ್ಗಾರ್ಗೆ ಹೇಳಿ ಸಾಕಾಗೋಗಿದೆ. ಮನೆ ಹತ್ರ ಬರೋ ಸಾಲ್ಗಾರರಿಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ರಾಣಿ. ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ನೋಡು, ಇನ್ನೊಂದು 20 ದಿನ ಅಷ್ಟೇ. ನೋಡಿ, ಈಗಾಗ್ಲೇ ಸಾಕಷ್ಟು ಸಾಲ ತೀರ್ಸಿದೀನಿ. ಈ ಸಾರಿ ಸ್ವಲ್ಪ ಇರೋ ಸಾಲನೆಲ್ಲ ತೀರ್ಸ್ಬಿಡ್ತೀನಿ. ಆಮೇಲೆ
ಈ ಮನೆ ಕೂಡ ಬಿಟ್ಬಿಟ್ಟು ದೊಡ್ಡ ಮನೆಗೆ ಹೋಗೋಣ. ಆ ಮನೆಯಲ್ಲಿ ನಿನಗೇನೇನ್ ಬೇಕೋ ಎಲ್ಲ ಫರ್ನಿಚರ್ಸು, ಆಮೇಲೆ ನಿನ್ಗೆ ಒಡವೆ, ಸೀರೆ, ಏನೇನ್ ಬೇಕೋ ಎಲ್ಲ ಕೊಡಿಸ್ತೀನಿ. ಆಮೇಲೆ ನನ್ನ ಮುದ್ದು ಕಂದನಿಗೆ ಏನೇನ್ ಬೇಕೋ ಎಲ್ಲ ಕೊಡಿಸ್ತೀನಿ. ಚೆನ್ನಾಗಿ ಓದಿಸ್ತೀನಿ, ದೊಡ್ಡ ವಿದ್ಯಾವಂತನಾಗಿ ಮಾಡಿಸ್ತೀನಿ. ಹೌದೇನ್ರಿ? ಯಾವ್ದಾದ್ರು ಹೊಸ ಕೆಲ್ಸ ಸಿಕ್ತಾ? ಅಯ್ಯ ನಿನ್ನ ಕೆಲ್ಸ ಏನ್ ಬಂತು? ಈ ಸಾರಿ ನಾನ್ ಕೈ ಹಾಕಿರೋ ಕೆಲ್ಸ ಏನಾರು ಕೈಗೂಡ್ಬಿಟ್ರೆ ಸೂಪರ್ ಬಂಪರ್ ಲಾಟ್ರಿನೇ ಕಣೆ. ಆಮೇಲೆ ನಮ್ಮ ಜೀವನ ಶೈಲಿನೇ ಬದಲಾಗೋಗುತ್ತೆ ಕಣೆ. ರಾಣಿ, ಇಷ್ಟು ದಿನ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ದಂಗ ಆಗುತ್ತೆ ಕಣೆ. ಇದೆಲ್ಲ ಆಗ್ತಿರೋದು ಯಾರಿಂದ ಹೇಳು? ಈ ನನ್ನ ಮುದ್ದು ಕಂದನಿಂದ. ಈ ನನ್ನ ಇಂದು ಹುಟ್ಟಿದ ಮೇಲೆ ಕಣೆ ನನ್ಗೆ ಅದೃಷ್ಟ ಕುಲಾಯಿಸಿದ್ದು. ಹೌದು ರೀ, ಇವಳು ನಮ್ಮನೆ ಅದೃಷ್ಟ ಲಕ್ಷ್ಮಿ ರೀ. ನೀವ್ ಅನ್ಕೊಂಡಂಗೆ ಎಲ್ಲ ಆಗ್ಬಿಟ್ರೆ ಪ್ರತಿನಿತ್ಯ ನಿಮ್ಗೆ ಹೋಳ್ಗೆ ಊಟನೇ ರೀ. ಮದ್ವೆ ಆದಾಗಿಂದನು ನೀನ್ ಇದನ್ನೇ ಹೇಳ್ತಾ ಇದ್ಯಾ? ಇಲ್ಲ ರೀ, ಇವತ್ ಖಂಡಿತ ಹೋಳ್ಗೆ ಊಟ ಮಾಡ್ಬಿಡಿಸ್ತೀನಿ. ಹೋಗಿ ಕೈಕಾಲ್ ತೊಳ್ಕೊ ಬನ್ನಿ. ಸರಿ. ಇಂದು ಇವತ್ತು ಅಮ್ಮ ನಮಗೆ ಹೋಳ್ಗೆ ಊಟ ಬಡಿಸ್ತಾಳಂತೆ. ಯಾ ಯಾಕೆ ನಿಂತ್ಕೊಂಡೆ? ನಡಿಯೇ. ಸುಮ್ನಿರೆ. ಬನ್ನಿ ಬನ್ನಿ, ಗಲಾಟೆ ಮಾಡ್ಬೇಡಿ, ಸುಮ್ನೆ ಬನ್ನಿ. ಬಾಗ್ಲು ತಟ್ಟೆ. ತಟ್ಟೆ. ಟೈಮ್ 12 ಗಂಟೆ. ಯಾರೆಷ್ಟೊತ್ತಿಗೆ ಬಂದೆ? ಬಂದೆ ಬಂದೆ. ಏನಾಗುತ್ತೆ ಅಂತ ನಿನ್ಗೆ ಎಷ್ಟೇ ಧೈರ್ಯ? ನಮ್ಮನ್ನೆಲ್ಲ ಹಾಕೊಂಡ್ರೆ ನೀನು ಹುಟ್ಟಿಲ್ಲ ಅಂತ ಹೇಳೆ. ಇನ್ನೊಂದ್ಸಲ ಚಾಡಿ ಹೇಳ್ತೀಯಾ? ಹೇಳ್ತೀರಿ ಏನ್ ಮಾಡ್ತೀನಿ ನೋಡಿ. ಲೈಟ್ ಆಫ್ ಮಾಡು. ಮಾತು ಹೇಳೆ. ಬೇಡ ಪ್ಲೀಸ್. ಗೊತ್ತಾಗ್ತಿದ್ಯಾ? ಹಾಗೆ ನಮ್ಮೆಲ್ಲ ಚಾಡಿ ಹೇಳ್ತಾಳೆ. ಯೋಚನೆ ಮಾಡು. ಇನ್ನೊಂದ್ಸಲ ಎಷ್ಟು ಈ ರೀತಿ